ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿಮಗೆಲ್ಲ ಸಂಜೀವ್ ಭಟ್ ಗೊತ್ತಿದ್ದರೆ ಅವರ ಗತಿ ಏನಾಗಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು 2002ರ ಗುಜರಾತ್ ನರಮೇಧದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ಕಷ್ಟ ತರುವಂತಹ ಸಂಕಷ್ಟ ತರುವಂತಹ ರೀತಿಯಲ್ಲಿ ಹೊರಗಟ್ಟೆ ಕಾರಣಕ್ಕಾಗಿ ಅವರೀಗ ಜೀವಾವಧಿ ಶಿಕ್ಷೆಯಲ್ಲಿ ಜೈಲಲ್ಲಿದ್ದಾರೆ. ಅದ್ರ ಬಗ್ಗೆನೂ ಒಂದಷ್ಟು ವಿವರಿಸ್ತೀನಿ ಆಮೇಲೆ. ಅದೇ ರೀತಿ ಇನ್ನೊಬ್ಬರ ಪರಿಸ್ಥಿತಿಯು ಸಹ ಈಗ ಆಗ್ತಾ ಇದೆ. ಈ ಬಾರಿ ಅದು ಉತ್ತರ ಪ್ರದೇಶದಿಂದ. ಉತ್ತರ ಪ್ರದೇಶದ ಒಬ್ಬ ಮಾಜಿ IPS ಅಧಿಕಾರಿ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂತಹ ಮಾಜಿ ಅಧಿಕಾರಿ ಈಗ ಎಲ್ಲಿ ಸಿಕ್ಕರು ಧರ 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 ಅಂತ ಹೇಳ್ಕೊಂಡು ಹೋಗಿ ಲಾಕಪ್ ಆಗ್ತಾ ಇದ್ದಾರೆ ಪೊಲೀಸರು. ಎಲ್ಲಿ ಸಿಕ್ಕರು ಸಹ ಈಗ ರೈಲಿನಿಂದ ದೆಹಲಿಯಿಂದ ಉತ್ತರ ಪ್ರದೇಶದ ಇನ್ನೊಂದು ನಗರಕ್ಕೆ ಹೋಗ್ತಿರ್ಬೇಕಾದ್ರೆ ಮಧ್ಯದಾರಿಯಲ್ಲಿ ರೈಲನ್ನ ನಿಲ್ಲಿಸಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದವರು, ಅವರು ಯಾರು ಅಂತ ರೈಲ್ವೆ ಪೊಲೀಸರಿಗೂ ಗೊತ್ತಿಲ್ಲ, ಧರ 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 ಅಂತ ಹೇಳ್ಕೊಂಡರು. ಇದೇನು ಮೊದಲನೇ ಸಲ ಅಲ್ಲ. ಎಲ್ಲವನ್ನು ವಿವರಿಸ್ತೀನಿ. ಮತ್ತೆ ಯಾಕೆ ಆ ವ್ಯಕ್ತಿಯನ್ನ ಕಂಡ್ರೆ ಯೋಗಿ ಆದಿತ್ಯನಾಥ್ಗೆ ಅಷ್ಟೊಂದು ಭಯ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಮಿತಾಬ್ ಠಾಕೂರ್ ಅನ್ನುವಂಥವರು IPS ಆಫೀಸರ್. ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ ತಕ್ಷಣ ಅವ್ರ ಮೇಲೆ ಒತ್ತಡ ಹಾಕಿ ಆರೋಪಗಳನ್ನ ಮಾಡಿ ಏನೇನೋ ಮಾಡಿ ಅವ್ರ ಕೈಯಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತೆಗೆಸ್ಕೊಂಡ್ರು. ನಿವೃತ್ತಿ, ಬಲವಂತದ ನಿವೃತ್ತಿ ಮಾಡಿಸ್ಕೊಂಡ್ರು. ಅದಾದ ನಂತರವೂ ಸಹ ಅವರು ಬಾಯಿ ಮುಚ್ಚಲಿಲ್ಲ. ಆದ್ರೆ ಸರ್ಕಾರ ಸುಮ್ಮನೆ ಕೂರ್ಲಿಲ್ಲ. ಆದಿತ್ಯನಾಥ್ ಸರ್ಕಾರ ಸುಮ್ಮನೆ ಕೂರುತ್ತಾ? ಸಾಧ್ಯನೇ ಇಲ್ಲ. ಮನೆಗೆ ಹೋಗಿ ಧರ 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 ಅಂತ ಹೇಳ್ಕೊಂಡು ಹೋದ್ರು. ಪಬ್ಲಿಕ್ ಅಲ್ಲಿ ಎತ್ಕೊಂಡು ಹೋದ್ರು ಆ ಮನುಷ್ಯನ. ಮತ್ತೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅಷ್ಟೇ ಎತ್ತಾಕೊಂಡು ಹೋಗ್ತಾ ಇರೋದು. ಎಲ್ಲಿ ಕಂಡ್ರು ಅಲ್ಲಿ ಎತ್ತಾಕೊಂಡು ಹೋಗೋದು. ಆ ರೀತಿಯಾಗಿ ಅವ್ರು ಏನೋ ಮಾಡ್ಕೊಂಡಿದ್ರು. ಅವರು ಅವರ ಹೆಂಡತಿ ಜೊತೆ ಸೇರ್ಕೊಂಡು ಒಂದು ಆಜಾದ್ ಅಧಿಕಾರ್ ಸೇನಾ ಅಂತ ಒಂದು ಸಂಘಟನೆ ಕಟ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಕಾಫ್ ಸಿರಪ್, ಕೆಮ್ಮು ಔಷಧಿಯಿಂದ ಸಾಕಷ್ಟು ಜನ ಮಕ್ಕಳು ಜೀವ ಕಳ್ಕೊಂಡ್ರಲ್ಲ, ಅದರ ವಿರುದ್ಧ ಆಂದೋಲನವನ್ನ ಅವರು ಮಾಡ್ತಿದ್ದಾರೆ. ಆ ಆಂದೋಲನದ ಭಾಗವಾಗಿ ಮತ್ತೆ ಸುದ್ದಿಗೆ ಬಂದ್ರು ಅವರು. ನಿನ್ನೆ ಅವರು ದೆಹಲಿಯಿಂದ ಶಹಜಾಪುರ್ಗೆ ಅವರು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಟ್ರೈನ್ ಅನ್ನ ಮಧ್ಯದಾರಿಯಲ್ಲಿ ನಿಲ್ಲಿಸಿದಂತಹ ಮಧ್ಯದಾರಿಯಲ್ಲಿ 10 ಜನ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಂಥವ್ರು. ನಾರ್ಮಲ್, ಅವರು ಪೊಲೀಸರು ಅಂತ ಗೊತ್ತಾಗದೇ ಇಲ್ಲ. ಪೊಲೀಸರು ಅಂತ ಗೊತ್ತಾಗಿದ್ದೆ 24 ಗಂಟೆಗಳ ನಂತರ. ಅರೆಸ್ಟ್ ಮಾಡಬೇಕಾದ್ರೆ ರೈಲ್ವೆ ಪೊಲೀಸರಿಗೂ ಗೊತ್ತಿಲ್ಲ ಅವರು ಯಾರು ಅಂತ, ಜನಕ್ಕೂ ಗೊತ್ತಿಲ್ಲ. ಟ್ರೈನಿಂದನೇ ಎತ್ಕೊಂಡು ಹೋಗಿದ್ದಾರೆ. ಟ್ರೈನಿಂದನೇ ಎತ್ಕೊಂಡು ಹೋಗಿದ್ದಾರೆ. ರೈಲ್ವೆ ಪೊಲೀಸರನ್ನ ಕೇಳಿದ್ರೆ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ, ನಾವು ಅವರು ಪೊಲೀಸರು ಇರಬಹುದು ಅನ್ಕೊಂಡ್ವಿ. ಪೊಲೀಸರು ಇರಬಹುದು ಅನ್ಕೊಂಡ್ವಿ. ಯಾವ ಪೊಲೀಸು, ಯಾವ ಸ್ಟೇಟ್ ಪೊಲೀಸು ಅಂತನೂ ನಮಗ್ ಗೊತ್ತಿಲ್ಲ. ಒಟ್ಟಿನಲ್ಲಿ 10 ಜನ ಬಂದ್ರು, ಟ್ರೈನಲ್ಲಿದ್ದಂಥವ್ರನ್ನ ಎಳ್ಕೊಂಡು ಹೋದ್ರು. ಇಷ್ಟೇ ನಮಗ್ ಗೊತ್ತಿರೋದು ಅಂತ ರೈಲ್ವೆ ಪೊಲೀಸರು ತಮ್ಮ ಕೈ ತೊಳ್ಕೊಂಡ್ರು. ಅಲ್ಲಿಗೆ ರೈಲ್ವೆ ಪೊಲೀಸರು ಜವಾಬ್ದಾರಿನೇ ಇಲ್ಲ. ಟ್ರೈನಲ್ಲಿ ಯಾರಾದ್ರೂ ಕೂತಿದ್ರೆ ಒಂದು 10 ಜನ ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಿದ್ರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರೆ ಅಥವಾ ಇನ್ನೇನೋ ಮಾಡ್ತಿದ್ರೆ ಅವ್ರು ಪೊಲೀಸರು ಅನ್ಕೊಂಡು ಇವ್ರು ಸುಮ್ಮನೆ ಇರ್ತಾರೆ ಅನ್ಸುತ್ತೆ ರೈಲ್ವೆ ಅವರು. ಇದೊಂದು ವಿಚಿತ್ರ ನೋಡಿ. ಎಷ್ಟೆಲ್ಲ ನಾಟಕ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಿರುತ್ತೆ, ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಆದರೂ ಸಹ ಈ ಥರದ್ದೇನೋ ಒಂದು ನಾಟಕ. ಅದಕ್ಕೆ ಕಾರಣಗಳು ಏನಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಅವರನ್ನ ಉತ್ತರ ಪ್ರದೇಶದ ಪೊಲೀಸರು ಸಿವಿಲ್ ಡ್ರೆಸ್ ಅಲ್ಲಿ ನಿಖರ ಮಾಹಿತಿ ಆಧಾರದ ಮೇಲೆ ಟ್ರೈನಲ್ಲಿ ಹೋಗ್ತಿದ್ದಂಥವರನ್ನ ಹೇಳ್ಕೊಂಡು ಹೋಗಿದ್ದಾರಂತೆ. ಅಮಿತಾಬ್ ಠಾಕೂರ್ ಅನ್ನುವಂಥ IPS ಆಫೀಸರ್ ಬಗ್ಗೆ ನಾನು ಹೇಳ್ತಿರೋದು. ಆಮೇಲೆ ಸಂಜೀವ್ ಭಟ್ ಬಗ್ಗೆ ಬರ್ತೀನಿ. ಸೊ ಆ ವಿಚಾರವನ್ನ ಅವರ ಹೆಂಡತಿಗೆ ತಿಳಿಸಿದ ನಂತರ ಅವ್ರ ಹೆಂಡತಿ ಇಡೀ ಮೀಡಿಯಾಗೆ ತಿಳಿಸಿದ್ರು. ಇದೆಲ್ಲ ಆಯ್ತು. ಹಾಗಾದ್ರೆ ಏನ್ ಕೇಸು? ಇದ್ದಕ್ಕಿದ್ದ ಹಾಗೆ ಎತ್ಕೊಂಡೋದ್ರೆ ಪೊಲೀಸರು ಎತ್ಕೊಂಡೋಗ್ಬೋದು. ಮುಖ್ಯಮಂತ್ರಿಗಳು ಹೇಳ್ತಾರೋ, ಗೃಹ ಮಂತ್ರಿಗಳು ಹೇಳ್ತಾರೋ, ಇನ್ನೇನೋ ಎತ್ಕೊಂಡು ಹೋಗ್ತಾರೆ ಪೊಲೀಸರು. ಆದ್ರೆ ಏನಾದ್ರು ಒಂದು ಚಾರ್ಜ್ ಇರಬೇಕಲ್ಲ. ನಾಳೆ ಕೋರ್ಟಲ್ಲಿ ನಿಲ್ಲಿಸಿದಾಗ ಇಂಥ ಕಾರಣಕ್ಕೆ, ಇಂಥ ಕೇಸ್ಗೆ, ಇಂಥ FIRಗೆ ಇವರನ್ನ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸ್ಬೇಕಲ್ಲ. ಏನು ಅಂತಂದ್ರೆ 26 ವರ್ಷಗಳ ಹಿಂದೆ ಇವರೊಂದು ಸೈಟ್ ಅನ್ನ ತಗೊಂಡಿದ್ರು ಅವ್ರ ಹೆಂಡತಿ ಹೆಸರಲ್ಲಿ. ಆ ಸೈಟಿನ ದಾಖಲೆಗಳನ್ನ ಇವರು ಫೋರ್ಜರಿ ಮಾಡಿದ್ದಾರೆ. ಫೋರ್ಜರಿ ಮಾಡಿ ಸೈಟ್ ತಗೊಂಡಿದ್ದಾರೆ ಅಂತ ಯಾರೋ ಒಬ್ಬರು ದೂರು ಕೊಟ್ಬಿಟ್ಟಂತೆ.
ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಿಂದೆ ಸರ್ಕಾರ ಬಿದ್ರೆ, ವ್ಯವಸ್ಥೆ ಬಿದ್ರೆ ನಿಮ್ಮನ್ನ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಏನೆಲ್ಲಾ ಕಥೆಗಳು ಕಟ್ಕೊಂಡು ಹುಡ್ಕೊಂಡು ಬರ್ತಾರೆ ಅಂತ. 26 ವರ್ಷಗಳ ಹಿಂದೆ ಇವರ ಹೆಂಡತಿ ಹೆಸರಲ್ಲಿ ತೆಗೆದುಕೊಂಡಂತಹ ಸೈಟಿಗೆ ಕೊಟ್ಟಂತಹ ಡಾಕ್ಯುಮೆಂಟ್ಗಳಲ್ಲಿ ಫೋರ್ಜರಿ ಇದೆ ಅಂತ ಯಾರೋ ಒಬ್ಬ ವ್ಯಕ್ತಿ ದೂರು ಕೊಟ್ಟನಂತೆ. ಆ ದೂರಿನ FIR ಆಧಾರದ ಮೇಲೆ ಟ್ರೈನ್ ನಿಲ್ಲಿಸಿ ಎತ್ಕೊಂಡು ಹೋಗಿದ್ದಾರೆ. ಇಂತಹ ದೊಡ್ಡ ಕ್ರೈಮ್ ಅಲ್ವಾ ಇದು? ಇಂತಹ ಕೇಸುಗಳು ರಾಜಕಾರಣಿಗಳ ಮೇಲೆ, ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿಯವರಿಗೆ ಎಷ್ಟು ಜನರ ಮೇಲೆ ಎಷ್ಟು ಕೇಸುಗಳು ಇದ್ದಿರ್ಬೇಕಿಂತವು. ಇಂಥದಕ್ಕೆಲ್ಲ ಅರೆಸ್ಟ್ ಮಾಡ್ತಾರ? ಗೊತ್ತಿಲ್ಲ. ಒಟ್ಟಿನಲ್ಲಿ ಎತ್ಕೊಂಡು ಹೋದ್ರು. ಅವ್ರ ಉದ್ದೇಶ ಏನು? ಟಾರ್ಚರ್ ಕೊಡಬೇಕು, ಎತ್ಕೊಂಡು ಹೋಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಓಕೆ, ಸೊ ಅಲ್ಲಿಗೆ ಅವರನ್ನ ಅರೆಸ್ಟ್ ಮಾಡಿರೋದಕ್ಕೆ ಈ ಕಾರಣವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಅಕ್ರಮ ಸೈಟು ಖರೀದಿ ಅಂತಲೋ, ಫೋರ್ಜರಿ ಎಂಥದಂತಲೋ ಸೇರಿಸ್ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇನ್ನೊಂದಂತೂ ಖಾತ್ರಿ ಆಯ್ತು. ಇನ್ನೊಂದು ಸಂಜೀವ್ ಭಟ್ ಈ ದೇಶದಲ್ಲಿ ಇವರ ವ್ಯವಸ್ಥೆಯ ಅಡಿಯಲ್ಲಿ ಸಿಕ್ಕಿ ನರಳುವ ಪರಿಸ್ಥಿತಿ ಬಂದಿದೆ ಅಂತ. ಸೊ ಹಾಗಾದ್ರೆ ಈ ಸಂಜೀವ್ ಭಟ್ ಯಾರು? ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಹೇಳ್ತಾ ಇದ್ದೇನೆ. 2002ರಲ್ಲಿ ಗುಜರಾತ್ ಅಲ್ಲಿ ನರಮೇಧ ನಡೆದಿತ್ತು, ನಿಮ್ಗೆಲ್ಲ ಗೊತ್ತಿದೆ. ಸಾವಿರಾರು ಜನ ಅಮಾಯಕರನ್ನ ಧರ್ಮದ ಕಾರಣಕ್ಕೆ ಹುಡುಕಿ 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 ಕೊಂದರು. ಯಾರು ಕೊಂದ್ರು, ಏನು ಕೊಂದ್ರು, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅವರೆಲ್ಲ ಇವಾಗ ಏನಾಗಿದ್ದಾರೆ, ಎಂಥ ಜಾಗದಲ್ಲಿ ಕೂತಿದ್ದಾರೆ, ಅದು ನಿಮಗೂ ಗೊತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಅದು ಸಾಬೀತು ಆಗಲಿಲ್ಲ ಅನ್ನುವಂಥದ್ದು ದುರಂತ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಪೊಲೀಸರಿಗೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ಸಂಜೀವ್ ಭಟ್ ಅನ್ನುವಂತಹ ಆಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥವರು ಹೇಳ್ಕೊಂಡ್ಬಿಟ್ರು, ಜಗತ್ತಿಗೆ ಹೇಳ್ಬಿಟ್ರು. ಅದು ಹೇಳಿದ ತಕ್ಷಣನೇ ಅವರ ವಿರುದ್ಧವೂ ಸಹ ಸೇಮ್ ಅಮಿತಾಬ್ ಠಾಕೂರ್ IPS ಆಯ್ತಲ್ಲ, ಅವ್ರ ಹಿಂದೆನೂ ಗುಜರಾತ್ ಪೊಲೀಸರು ಬಿಟ್ಟರು. ಏನಾದ್ರೂ ಮಾಡಿ ಜೈಲಿಗೆ ಕಳಿಸ್ಬೇಕು ಅಥವಾ ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂತ ಹುಡುಕಿದ್ರು. ಆಮೇಲೆ ಒಂದು ಕೇಸ್ ಹಾಕಿದ್ರು, ಒಂದು ಕೇಸ್ ಸಿಕ್ತು. ಏನು ಅಂದ್ರೆ ಇಲ್ಲಿ 26 ವರ್ಷದ ಕೇಸ್ ಒಂದಲ್ಲ, ಅದೇ ರೀತಿ ಅಲ್ಲಿ 20 ವರ್ಷಗಳ ಹಿಂದೆ ನೀವು ಇನ್ಸ್ಪೆಕ್ಟರ್ ಆಗಿದ್ದಂತಹ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಲಾಕಪ್ ಡೆತ್ ಆಗಿತ್ತು. ಅದಕ್ಕೆ ನೀವೇ ಕಾರಣ, ನಿಮ್ಮ ಹೊಡೆತಕ್ಕೆ ಅವ್ನು ಸತ್ತೋಗಿದ್ದು ಅಂತ ಒಂದು ಕೇಸ್ ಬುಕ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಅದು ಕೋರ್ಟ್ಗೆ ಹೋಯ್ತು, ಕೋರ್ಟಲ್ಲಿ ಸಾಬೀತು ಆಗೋಯ್ತು, ಜೀವಾವಧಿ ಶಿಕ್ಷೆ ಹಾಕಿದ್ದಾರೆ. ಈಗ ಕಳೆದ 7 ವರ್ಷದಿಂದ ಅವರು ಜೈಲಲ್ಲೇ ಇದ್ದಾರೆ. ಬೇಲ್ಗೋಸ್ಕರ ಅವ್ರ ಹೆಂಡತಿ ಪಾಪ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಹೋಗಿ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಕೂತಿದ್ದಾರೆ. ಬೇಲ್ ಸಿಗ್ತಾ ಇಲ್ಲ. ಆಸಾರಾಮ್ಗಾದ್ರೆ ಸಿಗುತ್ತೆ, ಇನ್ಯಾರ್ಯಾರಿಗೋ ಸಿಗುತ್ತೆ ಬೇಲು. ರಾಮ್ ರಹೀಮ್ ಅಂತ ಅವನೊಬ್ಬವನಲ್ಲ, ಅವನಿಗೂ ಸಿಗುತ್ತೆ. ಎಲೆಕ್ಷನ್ಗೆ ಸಿಗುತ್ತೆ ಅವನಿಗೆ ಬೇಲು. ಆಸಾರಾಮ್ ಮಕ್ಕಳನ್ನ ರೇಪ್ ಮಾಡಿ ಕನ್ವಿಕ್ಟ್ ಆಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಅವನಿಗೆ ತಿಂಗಳುಗಟ್ಲೆ ಪೇರೋಲ್ ಸಿಗುತ್ತೆ. ಸಂಜೀವ್ ಭಟ್ಗೆ ಸಿಗಬಾರ್ದು, ಸಿಗಲ್ಲ. ಅದೇ ಸನ್ನಿವೇಶದಲ್ಲಿ ಈಗ ಪಾಪ ಅಮಿತಾಬ್ ಠಾಕೂರ್ IPS ಅವರು, ನಿವೃತ್ತ IPS ಅವರು ಬಂದು ಸಿಗಾಕೊಂಡಿದ್ದಾರೆ. ಹಾಗಾದ್ರೆ ಯಾಕೆ ಯೋಗಿ ಆದಿತ್ಯನಾಥ್ಗೆ ಅಮಿತಾಬ್ ಠಾಕೂರ್ ಅಂದ್ರೆ ಅಷ್ಟು ಭಯ? ಸಂಜೀವ್ ಭಟ್ನ ಕಂಡ್ರೆ ಮೋದಿಗೆ ಯಾಕೆ ಭಯನೋ, ಸಂಜೀವ್ ಭಟ್ನ ಕಂಡ್ರೆ ಮೋದಿಗೆ ಯಾಕೆ ಭಯನೋ, ಅಮಿತಾಬ್ ಠಾಕೂರ್ನ ಕಂಡ್ರೆ ಆದಿತ್ಯನಾಥ್ಗೂ ಅದಕ್ಕೆ ಭಯ. ಏನು? ಸತ್ಯ ಹೇಳಿಬಿಡ್ತಾರೆ. ಅವರು ಅಧಿಕಾರದಲ್ಲಿದ್ದವರು ಅಥವಾ ಒಂದು ಅಧಿಕಾರಸ್ಥ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು, ಅವರೆಲ್ಲ IPSಗಳು ಓದಿರೋರು, IAS ಇನ್ನೆಂಥದ್ದು ಓದಿದ್ರೆ. ಸೊ ಅವರಿಗೆ ಸಾಕಷ್ಟು ಒಳಗಿನ ಗುಟ್ಟುಗಳು ಗೊತ್ತಿರ್ತವೆ, ಒಳಗಿನ ವಿಚಾರಗಳು ಗೊತ್ತಿರ್ತವೆ. ಅವರು ರೆಬೆಲ್ ಆದ್ರೆ, ಅವರು ಸತ್ಯ ಹೇಳೋದಕ್ಕೆ ಶುರು ಮಾಡಿದ್ರೆ ಒಬ್ಬೊಬ್ಬ ರಾಜಕಾರಣಿಯೂ ಸಹ ಬೆತ್ತಲಾಗಿ ನಿಂತ್ಕೋಬೇಕಾಗತ್ತೆ. ಆ ಬೆತ್ತಲಾಗುವಿಕೆಯ ಭಯ ಇದೆಯಲ್ಲ, ಆ ಭಯದಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ, ಅವರ ಬಾಯಿ ಮುಚ್ಚೋದಕ್ಕೆ ಇಂತಹ ತಂತ್ರಗಳನ್ನೆಲ್ಲ ಬಳಸ್ಕೊಳ್ತಾರೆ. 20 ವರ್ಷಗಳ ಹಿಂದೆ ಲಾಕಪ್ ಡೆತ್ ಅಂತಾರೆ, 26 ವರ್ಷಗಳ ಹಿಂದೆ ನೀವು ಸೈಟ್ ಖರೀದಿಯಲ್ಲಿ ಅಕ್ರಮ ಅಂತಾರೆ, ಇನ್ನು ಏನು ಬೇಕಾದ್ರೂ ಕಥೆಗಳನ್ನ ಕಟ್ತಾರೆ, ಇನ್ನೇನು ಬೇಕಾದ್ರೂ ಆಡ್ತಾರೆ ಆಟಗಳನ್ನ. ಬಟ್ ಒಟ್ಟಿನಲ್ಲಿ ಅವರ ಬಾಯಿ ಮುಚ್ಚಿಸೋದಕ್ಕೆ ಜೈಲಿಗೆ ಹಾಕೋದು, ಇನ್ಯಾವುದೋ ಕೇಸಲ್ಲಿ ಫಿಟ್ ಮಾಡೋದು, ಹೆದರ್ಸೋದು, ಏನೋ ಒಂದು ಮಾಡ್ತಿರ್ತಾರೆ. ಅದರ ಭಾಗವಾಗಿ ಅಮಿತಾಬ್ ಠಾಕೂರ್ ಈಗ ಮತ್ತೊಂದು ಸಂಜೀವ್ ಭಟ್ ಆಗಿ ಪರಿವರ್ತನೆ ಆಗಿದ್ದಾರೆ. ಅವ್ರಿಗೆ ಇನ್ಯಾವಾಗ ಏನೇನು ಕೇಸುಗಳು ಇನ್ನೂ ಮೈ ಮೇಲೆ ಹಾಕಿ
ಇನ್ನೆಷ್ಟು ತೊಂದರೆ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಸಿದ್ಧವಾಗಿ ಇಳ್ದಂಗೆ ಕಾಣ್ತಿದೆ, ಒಂದು ಸಂಘಟನೆ ಕಟ್ಕೊಂಡು ಹೋರಾಡ್ತಿದ್ದಾರೆ. ಲೆಟ್ ಅಸ್ ಸಿ ಏನ್ ಮಾಡ್ತಾರೆ ಅಂತ ಅಷ್ಟೇ. ಏನಾದರೂ ಬೆಳವಣಿಗೆಗಳಿದ್ರೆ ನಿಮಗೆ ತಿಳಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.